ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇದು ನಮ್ಮ ಕೆಲವು ಹಿಂದಿನ ವಿಡಿಯೋಗಳ ಕಂಟಿನ್ಯೂಟಿ ಅಂತ ಅಂದ್ಕೊಳ್ಬೋದು. ಅದು ಪೀಪಲ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಗೋಲ್ ಬಗ್ಗೆ ಆಗಿರ್ಬೋದು, ಅಥವಾ ಸಮಸ್ಯೆಗಳನ್ನು ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇರ್ಬೋದು. ನಾವು ಯಾವುದೇ ಒಂದು ಕಾರ್ಯದಲ್ಲಿ ಸಂಪೂರ್ಣ ಯಶಸ್ಸು ಕಾಣಬೇಕಾದ್ರೆ ಒಂದು 4 ಸ್ಟೇಜಸ್ಸನ್ನು ನಾವು ದಾಟಬೇಕಾಗತ್ತೆ. ಯಾವಾಗ ನಾವು ಆ 4 ಸ್ಟೇಜನ್ನು ದಾಟಿ ಮುಂದೆ ಹೋಗ್ತೀವೋ ಆಗ ಯಶಸ್ಸು ಸುಲಲಿತವಾಗಿ ನಮಗೆ ಸಿಗತ್ತೆ. ಯಶಸ್ಸನ್ನು ಸಂಪಾದನೆ ಮಾಡೋದು, ಯಶಸ್ಸನ್ನು ಮುಂದುವರಿಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿ ಕಷ್ಟ ಇರಲ್ಲ. ಪ್ರತಿಯೊಬ್ಬ ಸಕ್ಸಸ್ಫುಲ್ ಮನುಷ್ಯನು ಈ 4 ಸ್ಟೇಜನ್ನು ದಾಟೇ ಇರ್ತಾರೆ. ಅದರಿಂದ ಯಾರೂ ಹೊರತಲ್ಲ. ಯಾವುದು ಆ 4 ಸ್ಟೇಜು ಅನ್ನೋದನ್ನು ಇಂದಿನ ಹರಟೆ ವಿಭಾಗದಲ್ಲಿ ನಿಮ್ಮ ಜೊತೆ ಚರ್ಚಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಉದಾಹರಣೆ ಸಮೇತ ಹೇಳೋಣ. ನಿಮ್ಮ ಮನೆಯಲ್ಲಾಗಲಿ, ನಿಮ್ಮ ಪರಿಚಯದಲ್ಲಿರೋರಾಗಲಿ ಯಾರನ್ನ ಒಂದು 6 ತಿಂಗಳ ಮಗುನ ಕಲ್ಪಿಸ್ಕೊಳ್ಳಿ. ಆ ಮಗು ಅಪ್ಪ ಅಮ್ಮ ಮೋಟ್ರ್ ಬೈಕಲ್ಲಿ ಕೂತ್ಕೊಂಡು ಮಗುನ ಎತ್ಕೊಂಡು ಅಮ್ಮ ಹಿಂದೆ ಕೂತಿರೋರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಕಲ್ಪಿಸ್ಕೊಳ್ಳಿ. ಆ ಮಗುಗೆ, 6 ತಿಂಗಳ ಮಗುಗೆ, ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಅರಿವೇ ಇರಲ್ಲ ಅಲ್ವೇ? ನೆಮ್ಮದಿಯಾಗಿ ತಾಯಿ ಮಡಿಲಲ್ಲಿ ಮಲಗಿರುತ್ತೆ. ಅದು ಮೋಟ್ರ್ ಬೈಕ್ ಅಂತ ಅಂದ್ಕೊಂಡ್ರೆ ಆ ಮೋಟ್ರ್ ಬೈಕನ್ನು ಓಡಿಸೋದಕ್ಕೆ ಅದ್ರ ಕೈಲಿ ಗೊತ್ತೂ ಇಲ್ಲ. ಮೋಟ್ರ್ ಬೈಕ್ ಇದೆ ಅಂತಲೇ ಗೊತ್ತಿಲ್ಲ ಅದಕ್ಕೆ. ಸೊ ಆ ಮಗು ಎಂಥ ಒಂದು ಸಿಚುಯೇಷನಲ್ಲಿ ಇರತ್ತಪ್ಪ ಅಂತಂದರೆ, ಇಟ್ ಈಸ್ ಇಗ್ನೋರೆಂಟ್ ಆ್ಯಂಡ್ ಆಲ್ಸೋ ಇನ್ಕಾಂಪಿಟೆಂಟ್ ಅಂತೀವಿ. ಇನ್ಕಾಂಪಿಟೆಂಟ್ ಇಗ್ನೋರೆನ್ಸ್ ಅಂದರೆ ವೆಹಿಕಲ್ ಓಡಿಸೋಕ್ಕೂ ಬರಲ್ಲ, ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೀನಿ ಅನ್ನೋದ್ರ ಬಗ್ಗೆನೂ ಅದಕ್ಕೆ ಅರಿವಿಲ್ಲ. ಇದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಏನು? ಕಾನ್ಷಿಯಸ್ ಇನ್ಕಾಂಪಿಟೆನ್ಸಿ ಅಂತೀವಿ. ಅದೇ ಮಗು ಉದಾಹರಣೆ ತಗೋಬೇಕು ಅಂತಂದರೆ, ಈಗ ಆ ಮಗು ಸುಮಾರು 2 ವರ್ಷ ಆಗಿದೆ ಅಂದ್ಕೊಳ್ಳೋಣ, 2 ವರ್ಷ 3 ವರ್ಷ ಆಗಿದೆ ಅಂತ. ಆ ಮಗುಗೆ ಅರಿವಿದೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೀನಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಅರಿವಿದೆ. ಇಟ್ ಈಸ್ ಕಾನ್ಷಿಯಸ್. ಆದರೆ ಆ ವೆಹಿಕಲ್ ಓಡಿಸೋಕ್ಕೆ ಅದಿನ್ನ ಇನ್ಕಾಂಪಿಟೆಂಟ್. ಸೊ ಆ ಮಗು, 6 ತಿಂಗಳ ಮಗು, ಅನ್ಕಾನ್ಷಿಯಸ್ ಇನ್ಕಾಂಪಿಟೆನ್ಸಿಯಿಂದ ಕಾನ್ಷಿಯಸ್ ಇನ್ಕಾಂಪಿಟೆನ್ಸಿ ಸ್ಟೇಜ್ಗೆ ಮೂವ್ ಆಗಿದೆ. ಮೂರನೇದು ಕಾನ್ಷಿಯಸ್ ಕಾಂಪಿಟೆನ್ಸಿ ಅಂತೀವಿ. ಇದ್ರ ಉದಾಹರಣೆ ಕೊಡಬೇಕು, ಅದೇ ಮಗು ತಗೋಬೇಕು ಅಂತಂದರೆ, ಈಗ ಆ ಮಗುಗೆ ಒಂದು 18 ವರ್ಷ ಆಗಿದೆ ಅಂದ್ಕೊಳ್ಳೋಣ. ಅಪ್ಪ ಅಮ್ಮಂದ್ರ ಪರ್ಮಿಷನ್ನು ಸಿಕ್ಕಿದೆ, 2 ವೀಲರ್ ಆಗಲಿ ಕಾರ್ ಆಗಲಿ ಓಡಿಸೋದಕ್ಕೆ ಪರ್ಮಿಷನ್ ಸಿಕ್ಕಿದೆ, ಒಂದು ಅಧಿಕಾರನೂ ಸಿಕ್ಕಿದೆ, ಕಾನೂನುಬದ್ಧ ಅಧಿಕಾರನೂ ಸಿಕ್ಕಿದೆ. ಕಿಕ್ ಸ್ಟಾರ್ಟಿಂದ ಹಿಡಿದು ಗೇರ್ ಚೇಂಜ್ ಮಾಡೋದು, ಸ್ಪೀಡೋಮೀಟರ್ ಮಾನಿಟರ್ ಮಾಡೋದು, ಪ್ರತಿಯೊಂದನ್ನು ಕಾನ್ಷಿಯಸ್ ಆಗಿ ನಾವು ಮಾಡ್ತಾ ಇರ್ತೀವಿ.
ನಾವುಗಳು ವೆಹಿಕಲ್ ಓಡಿಸೋದನ್ನು ಅಭ್ಯಾಸ ಮಾಡಿದ ದಿವಸಗಳು ಜ್ಞಾಪಿಸ್ಕೊಳ್ಳಿ. ಪ್ರತಿಯೊಂದು ನಮಗೆ ಕಾನ್ಷಿಯಸ್ ಆಗಿ ಆಗ್ತಿತ್ತು. ಇದು 3ನೇ ಸ್ಟೇಜು. ಅನ್ಕಾನ್ಷಿಯಸ್ ಇನ್ಕಾಂಪಿಟೆನ್ಸಿ, ಕಾನ್ಷಿಯಸ್ ಇನ್ಕಾಂಪಿಟೆನ್ಸಿ ಇಂದ ಕಾನ್ಷಿಯಸ್ ಕಾಂಪಿಟೆನ್ಸಿಗೆ ಬಂದ್ವಿ. 4ನೇದು ಮತ್ತು ಫೈನಲ್ ಸ್ಟೇಜ್ ಏನಪ್ಪ ಅಂದರೆ ಅನ್ಕಾನ್ಷಿಯಸ್ ಕಾಂಪಿಟೆನ್ಸಿ ಅಂತ. ಈಗ ನಮ್ಮ ಉದಾಹರಣೆಗಳನ್ನು, ನಮ್ಮಲ್ಲಿ ಸಾಕಷ್ಟು ಜನರ ಉದಾಹರಣೆ ತಗೋಬೇಕು ಅಂತಂದರೆ, ನಾವು ವೆಹಿಕಲ್ ಓಡಿಸ್ತೀವಿ ಅನ್ನೋ ಎಕ್ಸಾಂಪಲ್ಲೇ ತಗೋಬೇಕು ಅಂತಂದರೆ, ನಮಗೆ ಎಷ್ಟೋ ಸಲ ನಮಗೆ ಅರಿವಿಲ್ದಂಗೆ ನಾವು ಗಾಡಿ ಸ್ಟಾರ್ಟ್ ಮಾಡಿರ್ತೀವಿ, ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪಿರ್ತೀವಿ. ಆ ಜರ್ನಿ ನಾವು ಹೆಂಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಮಗೆ ಕಾನ್ಷಿಯಸ್ನೆಸ್ ಇರಲ್ಲ. ಎಲ್ಲ ಕಾನೂನುಬದ್ಧವಾಗೇ ಮಾಡಿರ್ತೀವಿ, ಆದರೆ ಪ್ರತಿಯೊಂದು ಅದರಲ್ಲಿರೋ ಫೇಸಸ್ ಇರ್ಬೋದು, ಅಂದರೆ ಬ್ರೇಕ್ ಹಾಕಿರೋದಿರ್ಬೋದು, ಸಿಗ್ನಲ್ನ ನಿಂತಿರೋದಿರ್ಬೋದು, ಗ್ರೀನ್ ಬಂದಾಗ ನಾವು ದಾಟಿ ಮುಂದೆ ಹೋಗಿರೋದಿರ್ಬೋದು, ಹಾರ್ನ್ ಹೊಡೆದಿರೋದಿರ್ಬೋದು, ಯಾವುದು ನಮಗೆ ಕಾನ್ಷಿಯಸ್ ಆಗಿ ಅರಿವಿಲ್ದಿರೆ ಅದಾಗದೆ ತನ್ನಂತಾನೇ ನಾವು ಮಾಡ್ಕೊಂಡು ಹೋಗಿರ್ತೀವಿ. ಅದು ಅನ್ಕಾನ್ಷಿಯಸ್ ಕಾಂಪಿಟೆನ್ಸಿ ಅನ್ನೋ 4ನೇ ಸ್ಟೇಜು. ಈ 4 ಸ್ಟೇಜ್ ದಾಟೋದೂ ಅದೇ ಸೀಕ್ವೆನ್ಸಲ್ಲಿ ದಾಟೋದು ಕೂಡ ಬಹಳ ಮುಖ್ಯ. ಮತ್ತು ಅದೇ ಸೀಕ್ವೆನ್ಸಲ್ಲಿ ನಾವು ದಾಟಲೇಬೇಕಾದ ಒಂದು ರೀತಿ, ನಾವು ನಮ್ಮ ಸಮಸ್ಯೆಗಳನ್ನು, ನಮ್ಮ ಸಾಧನೆಗಳನ್ನು ನಾವು ಅಚೀವ್ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನ ನಾವು ಓವರ್ಟೇಕ್ ಮಾಡಬೇಕು, ಓವರ್ಕಮ್ ಮಾಡಬೇಕು ಅಂತ ಇದ್ದರೆ ಅದನ್ನು ಸಾಧಿಸೋಕ್ಕೆ ಇದು ಒಂದೇ ದಾರಿ. 4 ಸ್ಟೇಜ್ ಮೂಮೆಂಟ್: ಅನ್ಕಾನ್ಷಿಯಸ್ ಇನ್ಕಾಂಪಿಟೆನ್ಸ್, ಕಾನ್ಷಿಯಸ್ ಇನ್ಕಾಂಪಿಟೆನ್ಸ್, ಕಾನ್ಷಿಯಸ್ ಕಾಂಪಿಟೆನ್ಸ್ ಮತ್ತು ಅನ್ಕಾನ್ಷಿಯಸ್ ಕಾಂಪಿಟೆನ್ಸ್. ನಮ್ಮಲ್ಲಿ ನಮ್ಮ ಕಣ್ಮುಂದೆ ಯಾರು ಸಕ್ಸಸ್ಫುಲ್ ಪೀಪಲ್ ಅಂತ ನಾವು ಅಂದ್ಕೊಳ್ತೀವೋ ಅವರೆಲ್ಲರೂ ತಮ್ಮ ತಮ್ಮ ವೃತ್ತಿನಲ್ಲಿ ಅನ್ಕಾನ್ಷಿಯಸ್ ಕಾಂಪಿಟೆನ್ಸ್ ಸ್ಟೇಜಲ್ಲೇ ಇದ್ದಾರೆ. ಆದ್ದರಿಂದ ಅವರು ಮಾಡೋ ಕೆಲಸಗಳು ಎಫರ್ಟೇ ಇಲ್ದಂಗೆ ಅದು ಸಾಧಿಸ್ತಿದ್ದಾರೆ ಅಂತ ನಮಗನ್ಸುತ್ತೆ. ಬಹುಶಃ ನಾವು ನಮ್ಮ ಕೆಲವು ಏರಿಯಾಸ್ ಆಫ್ ಆ್ಯಕ್ಟಿವಿಟೀಸಲ್ಲಿ ಆ ಸ್ಟೇಜಲ್ಲಿ ಇದ್ದೀವಿ. ನಾವು ಯಾತ್ರಲ್ಲಿ ಸಾಧನೆ ಮಾಡಬೇಕು ಅಂತಿದ್ದೀವಿ, ಅದರ ಬಗ್ಗೆ ಕೂಡ ನಾವು ಎಲ್ಲಿದ್ದೀವಿ, ನಾವು ಯಾವ ಸ್ಟೇಜಲ್ಲಿದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದು 1ನೇ ಸ್ಟೇಜ್ ಇರ್ಬೋದು, 2ನೇ ಸ್ಟೇಜ್ ಇರ್ಬೋದು, 3ನೇ ಸ್ಟೇಜ್ ಇರ್ಬೋದು. ಎಲ್ಲಿಂದಿದ್ರೂ ನೆಕ್ಸ್ಟ್ ಸ್ಟೇಜ್ ಹೋಗೋಕ್ಕೆ ನಾನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಪೂರ್ತಿ ಅರಿವಾಗಿ ಅದನ್ನು ನಾನು ದಾಟಿದ್ರೆ ನನ್ನ ಸಾಧನೆ ನನ್ನ ಕೈಗೆಟ್ಕೋದ್ರಲ್ಲಿರುತ್ತೆ. ನನ್ನ ಸಾಧನೆನ ನಾನು ಸಾಧಿಸ್ತೀನಿ. ನಮ್ಮ ಗುರಿ ಸಾಧಿಸೋದು ಬಹಳ ಮುಖ್ಯ. ಯಾಕೆ ಅಂದರೆ ಅದು ನಮಗೆ ನಾವೇ ಹಾಕ್ಕೊಂಡ ಗುರಿ. ಯಾರು ಬಲವಂತದಿಂದ ನಮಗೆ ಕತ್ಪಟ್ಟಿ ಹಿಡಿದು ಇದನ್ನು ನಿನ್ನ ಸಾಧಿಸಬೇಕು ಅಂತ ಹೇಳಿದ ಗುರಿ ಅಲ್ಲ ಅದು. ನಾವೇ ಇಷ್ಟಪಟ್ಟು ಇದನ್ನು ಸಾಧಿಸಬೇಕು ಅಂತ ಅಂದ್ಕೊಂಡಿರೋ ಗುರಿನ ಯಾವುದೋ ಒಂದು ಚಿಕ್ಕ ಅಡಚಣೆ ಬಂತು ಅಂತ ಸಾಧಿಸದೇ ಇರೋದು ಏನು ದೊಡ್ಡಸ್ತಿಗೆ ಹೇಳಿ. ಅಡಚಣೆ ನನ್ನ ಸ್ನೇಹಿತ. ಅಡಚಣೆ ಹೋಗೋದಕ್ಕೆ ಇಂದಿನ ಎಪಿಸೋಡಲ್ಲಿ ಏನು ರೂಟ್ ಇದೆ, ಯಾವ 4 ಸ್ಟೇಜ್ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ನನ್ನ ಅನಿಸಿಕೆ ಹಂಚ್ಕೊಂಡಿದ್ದೀನಿ. ಈ ಅನಿಸಿಕೆ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಸಾಧನೆಯಲ್ಲಿ ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಅನ್ನೋದ್ರ ಬಗ್ಗೆ ನಿಮಗೆ ನೀವೇ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ನೆಕ್ಸ್ಟ್ ಸ್ಟೇಜ್ಗೆ ಹೋಗಿ, ನೆಕ್ಸ್ಟ್ ಸ್ಟೇಜ್ಗೆ ಹೋಗಿ, ನೆಕ್ಸ್ಟ್ ಸ್ಟೇಜ್ಗೆ ಹೋಗಿ ಸಾಧನೆ ಮಾಡೇ ಮಾಡ್ತೀರಾ. ನೀವು ಯಾವ ಸಾಧನೆ ಮಾಡಬೇಕು ಅಂತಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಯಾವ ಸ್ಟೇಜಲ್ಲಿ ಇದ್ದೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂಗೆ ನನ್ನಂಥವನಿಂದ ಏನಾದರೂ ಸಹಾಯ ಆಗಬಹುದು ಅಂತ ಅನಿಸಿದ್ರೆ ಹಂಚ್ಕೊಳ್ಳಿ. ಯಾವುದೇ ರೀತಿ ಹಣಕಾಸಿನ ಅಪೇಕ್ಷೆ ಇಲ್ದಿರೆ
ನನಗೆ ತಿಳಿದಷ್ಟು ನಿಮಗೆ ನಾನು ದಾರಿದೀಪ ಆಗೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನ್ನ ಜೀವನದ ಉದ್ದೇಶನೇ ಜನಗಳಿಗೆ ಅವರ ಸಕ್ಸಸ್ಗೆ ದಾರಿ ತೋರಿಸ್ಕೊಡೋದು, ಅದರಿಂದ ಉಂಟಾಗೋ ಸುಖನ ನಾನು ಅನುಭವಿಸೋದು. ಅದು ನನ್ನ ಈ ಕಾಲದ ಉದ್ದೇಶ. ಅದು ಹಂಚ್ಕೊಳ್ಳಿ. ನನ್ನ ಎಪಿಸೋಡಿಂದ ನಿಮ್ಮ ಜೀವನಕ್ಕೆ ಏನಾದರೂ ಒಂದು ಐಡಿಯಾಸ್ ಸಿಕ್ಕಿದೆ ಅನಿಸಿದ್ರೆ ದಯವಿಟ್ಟು ಈ ಎಪಿಸೋಡನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಹಾಡು ಮತ್ತು ಹರಟೆ ಚಾನೆಲ್ಗೆ ನೀವಿಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಉತ್ತೇಜನ ನನಗೆ ಆಕ್ಸಿಜನ್. ಮುಂದಿನ ಎಪಿಸೋಡ್ವರೆಗೂ ನಮಸ್ಕಾರ.